ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ನಾನಂತೂ ಕೆಲವೊಬ್ಬರಿಗೆ ಹೇಳಿದ್ದೀನಿ, ನೀವೇನಾದರೂ ಬುಕ್ ಅಡಿಕ್ಷನ್ ಇಲ್ಲ ಅಂತಂದರೆ ದಯವಿಟ್ಟು ರವಿ ಬೆಳಗೆರೆ ಅವರ ಹೇಳಿ ಹೋಗು ಕಾರಣ ಈ ಪುಸ್ತಕನ ಓದಕ್ಕೆ ಹೋಗಬೇಡಿ. ಬಿಕಾಸ್ ನೀವು ರಿಯಲಿ ಒಬ್ಬ ಬುಕ್ ಅಡಿಕ್ಟರ್ ಆಗಿ ಉಳಿದೋಗ್ತೀರಾ ಅಂತ ಅಂದ್ಬಿಟ್ಟು. ಯಾಕಪ್ಪ ಅಂತಂದರೆ ಅಷ್ಟು ಒಂದು ಚೆನ್ನಾಗಿರುವಂಥ ಒಂದು ಬುಕ್ ಅಂತಲೇ ಹೇಳ್ತೀನಿ. ನಾನು ಡಿಗ್ರಿಯಲ್ಲಿ ಇದ್ದಾಗ ಸ್ವಲ್ಪ ಬುಕ್ಸ್ ಓದ್ತಾ ಇದ್ದೆ. ಬಟ್ ಆಫ್ಟರ್ ದಟ್ ಏನಾಯಿತು ಅಂದರೆ ಇದೊಂದು ಮೊಬೈಲ್ ಯುಗ ಅಂತಲೇ ನೋಡ್ಬೋದು. ಸೊ 90s ಕಿಡ್ಸಲ್ಲಿ ಆ್ಯಕ್ಚುಲಿ ಆಗ ಇಂಥ ಒಂದು ವಾಟ್ಸಪ್ಗಳಾಗಿರ್ಬೋದು, ಅಂಥ ಯೂಟ್ಯೂಬ್ಗಳಾಗಿರ್ಬೋದು ಮತ್ತು ಇನ್ಸ್ಟಾಗ್ರಾಮ್ ಈ ರೀತಿ ನಾವು ಓದುವ ಸಮಯದಲ್ಲಿ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಓದೋ ಕಡೆ ಗಮನ ಇರ್ತಾ ಇತ್ತು ಮತ್ತು ಬುಕ್ಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ಸೊ ಲೇಟರ್ ಆನ್ ಏನಾಯಿತು ಅಂತಂದರೆ, ನಾವೆಲ್ಲ ಯಾವಾಗ ವರ್ಕ್ ಮಾಡಲಿಕ್ಕೆ ಹೋದ್ವಿ ಅಥವಾ ಆಗ ಹೊಸ ಆ್ಯಪ್ಗಳನ್ನ ನಾವು ನೋಡ್ತಾ ಹೋದ್ವಿ, ಅಪ್ಡೇಟ್ ಆಗ್ತಾ ಹೋದ್ವಿ. ಸೊ ಮೊಬೈಲ್ ಇಲ್ಲದ ಯುಗನೂ ನೋಡಿದ್ವಿ, ಮೊಬೈಲ್ ಇರುವಂಥ ಯುಗನೂ ನಾವು ನೋಡಿದ್ದೀವಿ. ಸೊ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಲ್ಲಿ ಇದೊಂದು ಕಲಿಯುಗ ಅನ್ನೋಕ್ಕಿಂತ ಮೊಬೈಲ್ ಯುಗ ಅಂತ ಅನ್ಬೋದು. ಸೊ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಲ್ಲೂ ಈಗಲೂ ಒಂದು ಬುಕ್ಕಿನ ಎಡೆ ನಮ್ಮ ಒಂದು ಮನಸ್ಸು ಹೋಯಿತು ಅಂತ ಅಂದರೆ ಅದು ಕೇವಲ ಒಬ್ಬ ಅಕ್ಷರ ಮಾಂತ್ರಿಕ ಅಂತಲೇ ಹೇಳ್ಬೋದು. ಆತನ ಅಕ್ಷರಗಳಿಂದ ಈಗಲೂ ತುಂಬ ಯಂಗ್ಸ್ಟರ್ಗಳಿಗೆ ಸೆಳೆದಂಥ ಒಂದು ಬುಕ್ ರವಿ ಬೆಳಗೆರೆ ಅವರ ಹೇಳಿ ಹೋಗು ಕಾರಣ. ಸೊ ತುಂಬ ವರ್ಷಗಳೇ ಆಗಿತ್ತು ಬುಕ್ಸ್ಗಳು ಓದಿ. ಸೊ ಈಗಿರುವಂಥ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಬುಕ್ ಓದಬೇಕು ಅಂತ ನಿಜವಾಗ್ಲೂ ಅನ್ನಿಸ್ತಾ ಇರಲಿಲ್ಲ. ಬಟ್ ಎಲ್ಲರೂ ಸಜೆಸ್ಟ್ ಮಾಡೋರು ಬುಕ್ ಓದಿ, ಸೊ ಅದರಿಂದ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತಂದ್ಬಿಟ್ಟು. ಆ್ಯಕ್ಚುಲಿ ನಿದ್ದೆ ಇಲ್ಲದ ಕಳೆದ ಕೆಲವು ದಿನಗಳು ಫೋನ್ ನೋಡ್ತಾನೆ ನಿದ್ದೆ ಅಂದರೆ ನಮಗೆ ನಿದ್ದೆ ಮಾಡಲಿಕ್ಕೆ ಆಗ್ತಿರಲ್ಲ. ಬಟ್ ಬುಕ್ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಿದ್ದೆ ಬರುತ್ತೆ ಅಲ್ವಾ ಎಲ್ರಿಗೂ. ಸೊ ಅಂಥದ್ರಲ್ಲಿ ಒಂದು 10 ಪೇಜಸ್ 20 ಪೇಜಸ್ ಓದೋಣ ಅಂತಂದ್ಬಿಟ್ಟು ನಾನು ಅಂದರೆ ಈ ವರ್ಷ 2026ರಲ್ಲಿ ತೀರ್ಮಾನ ಮಾಡಿಕೊಂಡೆ. ಆದರೆ ಹಂಗೂ ಒಂದಿನ ಓದೋಕ್ಕಾಗ್ತಿತ್ತು, ಒಂದಿನ ಓದೋಕ್ಕಾಗ್ತಿರ್ಲಿಲ್ಲ. ಈ ರೀತಿ ನಡೆಯುವಾಗ ಈ ಒಂದು ಟ್ರೆಂಡಿಂಗಲ್ಲಿದೆ ಹೇಳಿ ಹೋಗು ಕಾರಣ ಅನ್ನುವಂಥ ಒಂದು ಬುಕ್ಕು ತುಂಬಾ ಟ್ರೆಂಡಿಂಗಲ್ಲಿದೆ ಅಂತ ಅಂದ್ಬಿಟ್ಟು ತುಂಬ ರೀಲ್ಸ್ ಬರ್ತಾ ಹೋಯಿತು. ಸೊ ಆ್ಯಕ್ಚುಲಿ ಹೇಳಿ ಹೋಗು ಕಾರಣ 2000 ಅದು ಒಂದು ಬುಕ್ ರಿಲೀಸ್ ಆಗಿದೆ. ಪದಗಳ ಜೋಡಣೆ ರಿಯಲಿ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಅಕ್ಷರ ಮಾಂತ್ರಿಕನ ಚಮತ್ಕಾರನೇ ನೋಡ್ಬೋದು ಈ ಈ ಒಂದು ಕಾದಂಬರಿಯಲ್ಲಿ. ಕಾದಂಬರಿಯಲ್ಲಿ ಬರುವಂಥ ಹೀರೋ ಹಿಮವಂತ ಆಗಿದ್ದು, ಸೊ ಆ ಹಿಮವಂತ ತಾನಾಗಿರ್ಬೋದು ಅನ್ನೋಂಥ ಪ್ರತಿಯೊಬ್ಬ ಯುವಕನಿಗೂ ಅನಿಸುವಂಥ ಒಂದು ಮುಟ್ಟುವಂಥ ಒಂದು ತುಂಬ ಸಿಂಪಲ್ ಆದಂಥ ಎಮೋಷನಲ್ ಆದಂಥ ಒಬ್ಬ ಹುಡುಗನ ಒಂದು ಕತೆ. ಯಾವ ರೀತಿ ಒಬ್ಬ ಅಷ್ಟೊಂದು ಎಮೋಷನಲ್ ಆಗಿ ಅಷ್ಟೊಂದು ಪ್ರೀತಿಸ್ತಿದ್ದಂಥ ಹುಡುಗನಿಗೆ ಮೋಸ ಆದರೆ ಅವನ ಒಂದು ವ್ಯಕ್ತಿತ್ವ, ಅವನ ಒಂದು ಫೀಲಿಂಗ್ಸ್ಗಳು ಯಾವ ರೀತಿ ಅದು ಎದೆ ಒಳಗಡೆ ಒಂದು ಜ್ವಾಲಾಮುಖಿಯನ್ನೇ ಸೃಷ್ಟಿ ಮಾಡುತ್ತೆ ಅನ್ನುವಂಥ ಒಂದು ಕತೆ. ಈ ಪ್ರಾರ್ಥನಾ ತುಂಬಾ ಒಂದು ಪ್ರಾಕ್ಟಿಕಲ್ ಗರ್ಲ್. ಸೊ ಅವಳು ಒಂದು ಬಡತನದಲ್ಲೇ ಹುಟ್ಟಿ ಬಂದಿರ್ತಾಳೆ. ಅವಳು ಒಂದು ಸಣ್ಣ ವಯಸ್ಸಿನಲ್ಲಿ ಆದಂಥ ಆಘಾತಗಳಿಂದ ಅವಳು ಹೊರಗೆ ಬಂದು ಒಂದು ಡಾಕ್ಟರ್ ಆಗುವಂಥ ಒಂದು ಕನಸನ್ನು ಇಟ್ಕೊಂಡು ಹಿಮವಂತನ ಒಂದು ಸಹಾಯನ ಕೇಳ್ತಾಳೆ. ಸೊ ಆಗ ಹಿಮವಂತನ ಮತ್ತು ಪ್ರಾರ್ಥನಾ ಮಧ್ಯೆ ಅದು ಪ್ರೀತಿ ಇದೆಯೋ ಇಲ್ಲವೋ ಅನ್ನೋವಂಥ ಒಂದು ಕತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಎಲ್ಲದಕ್ಕಿಂತ ಒಂದು ಖುಷಿ ಅಂದರೆ ಶಿವಮೊಗ್ಗದ ಶಿವಮೂರ್ತಿ ಸರ್ಕಲ್. ಸೊ ಇಲ್ಲಿಂದ ನಮ್ಮ ಒಂದು ಕತೆ ಶುರುವಾಗುತ್ತೆ. ನಮ್ಮ ಊರಿನ ನಮ್ಮ ಒಂದು ನಿಯರ್ ಬೈ ಇರುವಂಥ ಒಂದು ಸರ್ಕಲ್ನ ಹೆಸರು ಅಲ್ಲಿ ಕೇಳಿ ತುಂಬಾ ಖುಷಿ ಆಗುತ್ತೆ. ಮತ್ತು ತುಂಬ ಶಿವಮೊಗ್ಗದ ಹಲವು ಜಾಗಗಳ ಒಂದು ಹೆಸರು ಅಲ್ಲಿ ಬಂದಿದೆ. ಅಷ್ಟೆಲ್ಲ ದಾವಣಗೆರೆ, ಇಲ್ಲಿ ಏನು ಶಿವಮೊಗ್ಗ ದಾವಣಗೆರೆ ನಂಟಿದೆ ಅಂದರೆ, ದಾವಣಗೆರೆಯಲ್ಲಿ ಪ್ರಾರ್ಥನಾ ಡಾಕ್ಟರ್ ಸೀಟ್ನ ಪಡ್ಕೊಂಡು ಅಲ್ಲಿ ಓದೋಕ್ಕೆ ಶುರು ಮಾಡ್ತಾಳೆ. ಸೊ ಅಲ್ಲಿನ ಒಂದು ದಾವಣಗೆರೆ ಮತ್ತು ಶಿವಮೊಗ್ಗನ ಒಂದು ಸಂಬಂಧ ಅಂದರೆ ಹಿಮವಂತ ಇಲ್ಲಿ, ಪ್ರಾರ್ಥನಾ ಅಲ್ಲಿರ್ತಾಳೆ. ಸೊ ಈ ರೀತಿ ಒಂದು ಕತೆ ಬರ್ತಾ ಹೋಗುತ್ತೆ. ಊರ್ಮಿಳೆಯನ್ನು ಪ್ರೀತಿಸಿರುವಂಥ ದೇಬುವಿನ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಕಸೂತಿ ಕಾವೇರಮ್ಮ ಆಗಿರ್ಬೋದು, ಈ ರೀತಿ ಹಲವು ಒಂದು ವ್ಯಕ್ತಿತ್ವಗಳು ಬರ್ತಾ ಹೋಗುತ್ತೆ. ಎಲ್ಲವೂ ಒಂದು ಡಿಫ್ರೆಂಟ್ ಆದ ವ್ಯಕ್ತಿತ್ವಗಳು ಯಾವ ರೀತಿ ಒಂದು ಕತೆ ಎಣಿತಾ ಹೋಗ್ತಾರೆ ಅಂತಂದರೆ, ಆ ಕಾದಂಬರಿಯಲ್ಲಿ ಪ್ರತಿಯೊಬ್ಬರು ಅವರ ಒಂದು ನಿಜ ಜೀವನದಲ್ಲಿ ನಡೆದಂಥ ಒಂದು ಕತೆ ರೀತಿ ಫೀಲ್ ಆಗ್ತಾರೆ. ಹೆಣ್ಮಕ್ಳು ಪ್ರಾರ್ಥನಾನು ಅವರಲ್ಲಿ ಕಂಡುಕೊಳ್ಬೋದು ಮತ್ತು ಊರ್ಮಿಳೆಯನ್ನು ಕಂಡುಕೊಳ್ಬೋದು. ಲಕ್ಷಾಂತರ ಹುಡುಗರು ಏನು ಈ ಕಾದಂಬರಿಯನ್ನು ಓದ್ಕೊಂಡು ಹೋಗ್ತಾರೆ, ಹಿಮವಂತನಲ್ಲಿ ಅವರು ಹೋಲಿಸ್ಕೊಂಡು ಹೋಗುವಂಥ ಒಂದು ಕತೆ. ಹಾಗಾಗಿ ಇದು ಪ್ರತಿಯೊಬ್ಬರಿಗೂ ತುಂಬ ಜನರಿಗೆ ಮನಮುಟ್ಟುವಂಥ ಕಥೆಯಾಗಿದೆ. ಅತಿಯಾಗಿ ಪ್ರೀತಿಸಿದ ಪ್ರಾರ್ಥನಾ ಬಿಟ್ಟು ಹೋದಂಥ ಆ ಒಂದು ಕ್ಷಣ ಯಾವ ರೀತಿ ಒಂದು ಹಿಮವಂತನ ಒಂದು ರಿಯಾಕ್ಷನ್ ಇರುತ್ತೆ ಅನ್ನುವಂಥ ಒಂದು ಕುತೂಹಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹೇಗೆ ಆ ನೋವನ್ನು ಸಹಿಸ್ತಾನೆ ಎಂಬುವಂಥ ಒಂದು ಯಕ್ಷ ಪ್ರಶ್ನೆ ಓದುಗರಲ್ಲಿ ಒಂದು ಕುತೂಹಲನ ಮೂಡ್ತಾ ಹೋಗುತ್ತೆ. ಆ ನೋವಿನಿಂದ ಹಿಮವಂತ ಹೇಗೆ ಅದನ್ನು ತಡ್ಕೊತಾನ, ಅಥವಾ ಅವನ ಒಂದು ಜೀವವನ್ನೇ ಕಳ್ಕೊತಾನ ಅಥವಾ ಜೀವ ತೆಗಿತಾನ. ಒಬ್ಬ ದೇವರಾಗಿ ಒಂದು ತೋರಿಸಿದ್ದಾರೆ ಒಂದು ಕಥೆಯಲ್ಲಿ, ದೇವರಾಗಿಯೇ ಹಿಮವಂತ ಇರುತ್ತಾನೆ. ಸೊ ಆ ದೈವತ್ವವಿರುವಂಥ ಹಿಮವಂತ ಹೇಗೆ ಆ ಒಂದು ನೋವನ್ನು ತಡ್ಕೊತಾನೆ, ಆ ದೇವರು ರಾಕ್ಷಸ ಆಗ್ತಾನ ಅಥವಾ ದೇವರಾಗ್ತಾನ. ಸೊ ಈ ರೀತಿ ಒಂದು ಕತೆ
ಎಷ್ಟು ಚೆನ್ನಾಗಿದೆ ಅಂದರೆ ದಯವಿಟ್ಟು ಫ್ರೆಂಡ್ಸ್ ನಿಮಗೇನಾದರೂ ಬುಕ್ ಓದುವಂಥ ಇಂಟ್ರೆಸ್ಟ್ ಇದ್ದರೆ ಈ ಬುಕ್ನ ಇನ್ನೂ ಓದಿಲ್ಲ ಅಂದರೆ ದಯವಿಟ್ಟು ಓದಿ. ಸೊ ನಾನಂತೂ ಡಯಾನಾ ಬುಕ್ ಸೆಂಟ್ರಲ್ಲಿ ಫಸ್ಟ್ ಹೋದಾಗ ಸ್ಟಾರ್ಟಿಂಗಲ್ಲಿ ನಾನು ತೊಗೊಳಕ್ಕೆ ಹೋದಾಗಂತೂ ಆವಾಗಲೇ ಔಟ್ ಆಫ್ ಸ್ಟಾಕ್ ಆಗಿತ್ತು. ಮತ್ತೆ ಒಂದು ಆರ್ಡ್ರ್ ಕೊಟ್ಬಿಟ್ಟು ಮತ್ತೆ ಹೋದಾಗ ನೂರಾರು ಅಲ್ಲ ಸಾವಿರಾರು ಪುಸ್ತಕಗಳ ಪ್ರತಿಗಳನ್ನ ತರಿಸಿದ್ರು. ಸೊ ಏಕೆಂದರೆ ಅಷ್ಟೊಂದು ಫಾಸ್ಟ್ ಮೂವಿಂಗಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರು. ಸೊ ಕೇಳಿ ತುಂಬಾ ಖುಷಿ ಆಯಿತು. ಈ ಒಂದು ಮೊಬೈಲ್ ಯುಗದಲ್ಲಿ ಹೇಳಿ ಹೋಗೋ ಕಾರಣ ಬುಕ್ ಈ ರೀತಿ ಒಂದು ಸಂಚಲನ ಮೂಡಿಸಿದೆ ಅಂತ ಅಂದ್ಬಿಟ್ಟು ಸೊ ಇದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಅದನ್ನು ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಓದೋರಿಗೆ ಅಂತ ಒಂದು ಕ್ಯೂರಿಯಾಸಿಟಿ ಇರೋದಿಲ್ಲ. ಸೊ ನೀವೇ ಓದಿ ಆ ಒಂದು ಕ್ಲೈಮ್ಯಾಕ್ಸಲ್ಲಿ ಯಾವ ರೀತಿ ಇದೊಂದು ಟ್ರಯಾಂಗಲ್ ಅಲ್ಲ 4 ಮೆಂಬರ್ಸ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಹಿಮವಂತ ಪ್ರಾರ್ಥನಾ ಇಬ್ಬರು ಇಷ್ಟಪಡ್ತಾ ಇರ್ತಾರೆ. ಸೊ ಪ್ರಾರ್ಥನಾ ಸ್ವಲ್ಪ ದಿನ ಆದಮೇಲೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಹಿಮವಂತ ಬಡವನಿರ್ತಾನೆ. ಸೊ ದೇಬುವಿನ ಒಂದು ಸ್ನೇಹ ಮತ್ತು ಪ್ರೀತಿ ಕಡೆ ಅಟ್ರ್ಯಾಕ್ಟ್ ಆಗ್ತಾಳೆ ಮತ್ತು ದೇಬು ಊರ್ಮಿಳೆಗೆ ಇಷ್ಟಪಡ್ತಾ ಇರ್ತಾಳೆ. ಬಟ್ ದೇಬು ಮತ್ತೆ ಪ್ರಾರ್ಥನೆಗೆ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ ಮತ್ತು ಊರ್ಮಿಳೆ ದೇಬು ಎಷ್ಟೇ ಶ್ರೀಮಂತ ಆಗಿದ್ರೂ ಸಹ ಅವನ ಒಂದು ವ್ಯಕ್ತಿತ್ವ ಇಷ್ಟಪಡದೆ ಹಿಮವಂತ ಬಡವ ಆದರೂ ಆತನ ಒಂದು ಪರ್ವತದಂಥ ಒಂದು ವ್ಯಕ್ತಿತ್ವನ ತುಂಬಾ ಇಷ್ಟಪಡ್ತಾಳೆ. ಸೊ ಪ್ರಾರ್ಥನಾ ದೇಬುವನ್ನು ಇಷ್ಟಪಟ್ಟರೆ ಊರ್ಮಿಳೆ ಹಿಮವಂತನ ಇಷ್ಟಪಡ್ತಾ ಹೋಗ್ತಾಳೆ. ಲವ್ ಸ್ಟೋರಿ ಯಾವ ರೀತಿ ಒಂದು ಕ್ಲೈಮ್ಯಾಕ್ಸ್ನ ಕಾಣುತ್ತೆ ಅನ್ನೋದು ತುಂಬಾ ಒಂದು ರೋಚಕ ಆಗಿದೆ. ದಯವಿಟ್ಟು ಫ್ರೆಂಡ್ಸ್ ಓದಿ ಈ ಬುಕ್ಕು. 3 ಡೇಸಲ್ಲಿ ನಾನು ಕಂಪ್ಲೀಟಾಗಿ ಆ ಬುಕ್ನ ಮುಗಿಸಿದೆ ಮತ್ತು ತುಂಬಾ ಒಂದು ಓದಿದ್ಮೇಲೆ ನನ್ನ ಹತ್ರ ಆಲ್ರೆಡಿ ಸ್ವಲ್ಪ ಬುಕ್ಸ್ ಇದ್ದು ಮತ್ತೆ ಕೆಲವು ಬುಕ್ಸ್ಗಳನ್ನ ಆರ್ಡ್ರ್ ಮಾಡಿಕೊಂಡು ತರಿಸ್ಕೊಂಡೆ. ಸೊ ಓದುವಂಥ ಒಂದು ಹುಚ್ಚು ಹಿಡಿಸುವಂಥದ್ದಂತೂ ಡೆಫಿನೆಟ್ಲಿ ಸತ್ಯ. ಯಾಕಂದರೆ ಮತ್ತೆ ಒಂದು ಓದಿನ ಕಡೆ ನಮಗೆ ಪುಸ್ತಕಗಳ ಸೆಳೆತವನ್ನು ಮತ್ತೆ ಆ ಬುಕ್ಕು ಸೃಷ್ಟಿ ಮಾಡುತ್ತೆ. ಹೋಗಲೇಬೇಕಂತ ನಿರ್ಧಾರ ಮಾಡಿದವ್ರಿಗೆ ಪ್ರಶ್ನೆ ಕೇಳೋದು, ಯಾಕೆ ನಮ್ಮನ್ನು ಬಿಟ್ಟು ಹೋಗ್ತಿದ್ದೀರಾ ಅಂತ ಪ್ರಶ್ನೆ ಮಾಡೋದು ಒಂದು ಮೂರ್ಖತನ. ಸೊ ಈ ಡೈಲಿ ಲೈಫಲ್ಲೂ ಅಷ್ಟೇ ಅಲ್ವಾ, ನಾವು ಕೆಲವೊಬ್ಬರಿಗೆ ತುಂಬಾ ಒಂದು ಅಗ್ರಸ್ಥಾನ, ತುಂಬ ಒಂದು ರೆಸ್ಪೆಕ್ಟ್ ಕೊಡ್ತೀವಿ, ತುಂಬ ಪ್ರೀತಿ ಕೊಡ್ತೀವಿ. ಸೊ ಅವರು ಏನಾದ್ರು ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಸೊ ಅದಕ್ಕೆ ಕಾರಣ ಕೇಳ್ತಾ ಕೂತ್ಕೊಳ್ಳೋದು ರಿಯಲಿ ಮೂರ್ಖತನ. ಯಾಕಂದರೆ ಕಾರಣ ಏನೇ ಇರ್ಬೋದು, ಆ ಒಂದು ಸಂಬಂಧ ಮತ್ತೆ ಉಳಿಯೋಲ್ಲ ಅಂತ ಅಂದಮೇಲೆ ಸೊ ಅದಕ್ಕೆ ಕಾರಣ ಕೇಳುವುದೇ ಒಂದು ಮೂರ್ಖತನ. ಈ ರೀತಿ ಒಂದು ನಮ್ಮ ಒಂದು ಜೀವನಕ್ಕೆ ಇದು ಕೆಲವೊಂದು ಒಂದು ಸಾಲುಗಳು ಅಷ್ಟು ಒಂದು ಹತ್ರ ಆಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಬುಕ್ ಓದಿದ್ರೆ ನಿದ್ದೆ ಬರುತ್ತೆ ಅಂತಾರೆ, ಆದರೆ ನಿಜವಾಗ್ಲೂ ನನಗೆ ಈ ಬುಕ್ ಓದ್ತಾ ಇದ್ರೆ ನಿದ್ದೆ ಹೋಗ್ತಾ ಇತ್ತು ಅಂದರೆ ನಿದ್ದೆ ಬರ್ತಿರ್ಲಿಲ್ಲ. ಹೇಗಾದರೂ ಬುಕ್ ಮುಗಿಸ್ಬೇಕು ಅಥವಾ ಇನ್ನೂ ಓದ್ತಾ ಹೋಗಬೇಕು, ಯಾವ ರೀತಿ ಏನಾಗ್ಬೋದು. ಸೊ ಆ್ಯಂಡ್ ಎಮೋಷನಲ್ ಪರ್ಸನ್ ಆಗಿರುವಂಥ ಹಿಮವಂತನ ಈ ಒಂದು ಅದ್ಭುತ ಒಂದು ಲವ್ ಸ್ಟೋರಿ ರಿಯಲಿ ಸೂಪರ್ ಆಗಿದೆ. ಮತ್ತು ರಿಯಲಿ ಇಂಥ ಒಂದು ಬುಕ್ಕು ಕೊಟ್ಟಂಥ ಅಕ್ಷರ ಮಾಂತ್ರಿಕ ಅಂತ ಮತ್ತು ಅಕ್ಷರ ರಾಕ್ಷಸ ಅಂತಲೇ ಒಂದು ರವಿ ಬೆಳಗೆಯವರು ಕರಿತಾ ಇದ್ರು. ಸೊ ಅಷ್ಟೊಂದು ಅವರ ಒಂದು ಅಕ್ಷರಗಳ ಆ ಒಂದು ಸಾಲುಗಳಿಂದ ಪ್ರತಿಯೊಬ್ಬ ಓದುಗರ ಒಂದು ಮನಸ್ಸನ್ನು ಸೆಳೀತಾ ಇದ್ದಂಥ ಒಬ್ಬ ಗ್ರೇಟ್ ಆಥರ್ ಅಂತಲೇ ಹೇಳ್ಬೋದು, ಒಬ್ಬ ಗ್ರೇಟ್ ಬರಹಗಾರ ಅಂತಲೇ ಹೇಳ್ಬೋದು. ಹ್ಯೂಜ್ ರೆಸ್ಪೆಕ್ಟ್ ಟು ಸರ್. ಅಷ್ಟೇ ಅಲ್ಲಿ ಬುಕ್ಸ್ಗಳಿದೆ ನಮ್ಮ ಕನ್ನಡದಲ್ಲಿ, ದಯವಿಟ್ಟು ಓದಿ ಮತ್ತು ನಿಮ್ಮ ಒಂದು ಸಮಯನ ಬುಕ್ಗಳಿಗೋಸ್ಕರ ಇಡಿ. ಫೋನಿನಿಂದ ಸ್ವಲ್ಪ ಫೋನ್ನ ಅವಾಯ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. 100 ಜನ ಸ್ನೇಹಿತರಿದ್ದರು, ನಿಜವಾಗ್ಲೂ ಒಂದು ಪುಸ್ತಕದ ಸಮ ಯಾರೂ ಇಲ್ಲ. ದಯವಿಟ್ಟು ಪುಸ್ತಕಗಳನ್ನ ಓದಿ ಮತ್ತು ನಿಮ್ಮ ಒಂದು ಜ್ಞಾನನ ಹೆಚ್ಚಿಸ್ಕೊಳ್ಳಿ ಮತ್ತು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅಲಾಟ್. ಮತ್ತು ಈ ಬುಕ್ಕನ್ನು ಯಾರ್ಯಾರು ಓದಿದ್ದೀರಾ ದಯವಿಟ್ಟು ನನಗೆ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.